ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಆಲ್ಮೋಸ್ಟ್ ಕ್ಲಿಕ್ ಮಾಡ್ಕೊಂಡವರು ನೀಟಲ್ಲಿ ಸ್ಟೂಡೆಂಟು ಬಹುತೇಕ ಹುಡುಗರು BMS ಮಾಡ್ಬೇಕನ್ನೋರು, ಮತ್ತು KCTಲಿ ಯೋಗ ಆ್ಯಂಡ್ ನ್ಯಾಚುರೋಪತಿ, ಮತ್ತು ಇನ್ನೂ ಕೂಡ ಕೆಲವೊಂದಿಷ್ಟು ಕೋರ್ಸಸ್ಗಳು ಯಾವುದೆಲ್ಲ ಆಪ್ಷನ್ ಎಂಟ್ರಿಗೆ ಆ್ಯಡ್ ಆಗಿಲ್ಲ ಅವು ಸದ್ಯಕ್ಕೆ ಈಗ ಆ್ಯಡ್ ಆಗದಿರೋದು ನೀಟಲ್ಲಿ BMS ಮಾತ್ರ. ಆ್ಯಂಡ್ KCTಲಿ ಬಂತಂದರೆ ಯೋಗ ಆ್ಯಂಡ್ ನ್ಯಾಚುರೋಪತಿ. ಓಕೆ ಸರ್, ಈಗ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತಂದರೆ, ಈ ಎರಡು ಕೋರ್ಸಸ್ಗಳದ್ದು ಅಂತಂದರೆ 3 ಕೋರ್ಸಸ್ಗಳದ್ದು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಬಟ್ ನಾಳೆ ಲಾಸ್ಟ್ ಡೇಟ್ ಇದೆ. ಓಕೆ, ನಾಳೆ ಲಾಸ್ಟ್ ಡೇಟ್ ಇದೆ, ಬಟ್ ಆಪ್ಷನ್ ಎಂಟ್ರಿ ಬರ್ತಿಲ್ಲ. ಬಟ್ ನಮಗೆ ಮಾಕ್ ರಿಸಲ್ಟ್ ಬರಲ್ವಾ? ಹೌದು ನೋಡಿ, ಇದಕ್ಕೆ ತಾನೇ ಈಗ DD ಚಂದನದಲ್ಲಿ ಏನೀಗ ಒಂದು UGCT ಆ್ಯಂಡ್ UG ನೀಡಿದ ಒಂದು ದೂರವಾಣಿದು ಏನು ನೇರ ಸಂದರ್ಶನ ಇತ್ತು ಅಂತಂದರೆ ಅದರದ್ದು ಟೆಲಿಫೋನ್ ಕಾನ್ಫರೆನ್ಸ್ ಏನಿತ್ತು ಅದರಲ್ಲಿ ಹೇಳ್ತಕ್ಕಂಥದ್ದು ವಿಷಯ ಮಾತ್ರ BMS ಮತ್ತು ಯೋಗ ನ್ಯಾಚುರೋಪತಿ ಸ್ಟೂಡೆಂಟ್ ಹೇಳ್ತಿದ್ದೀನಿ. ನೋಡಿ, ನೀವು ನಾಳೆ ಸಾಯಂಕಾಲ 6 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ರಿಮೈನಿಂಗ್ ಇವೆರಡು ಕೂಡ ಎಕ್ಸ್ಪೆಕ್ಟ್ ಅಂತಂದರೆ ಅವ್ರಿಗೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲಂತೆ. ಸೊ ಹಂಗಾಗಿ ಅವ್ರು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಸೊ ಏನಾಗುತ್ತೆ ಅಂತಂದರೆ, ನಾಳೆ ಸಾಯಂಕಾಲವರೆಗೂ ಕೂಡ ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ, ಫಾರ್ ಎಕ್ಸಾಂಪಲ್ MBBS ಹಾಕಿರ್ತೀರ ಆ್ಯಂಡ್ BDS ಹಾಕ್ಕೊಂಡಿರ್ತೀರ, ಆ್ಯಂಡ್ KCTಲಿ ಬಂತಂದರೆ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದೀರಾ, ಆ್ಯಂಡ್ B.Pharm ಹಾಕ್ಕೊಂಡಿದ್ದೀರಾ, BS ನರ್ಸಿಂಗ್ ಹಾಕ್ಕೊಂಡಿದ್ದೀರಾ, ಆ್ಯಂಡ್ ಅಗ್ರಿಕಲ್ಚರ್ ವೆಟರ್ನರಿ ಇವೆಲ್ಲನೂ ಕೂಡ ಹಾಕ್ಕೊಂಡಿದ್ದೀರಾ. ಈ ಎಲ್ಲನೂ ಕೂಡ ಹಾಕಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಅಂತಂದರೆ ಅವ್ರು ಹೇಳ್ತಾ ಇದ್ದಾರೆ 1.5 ಕೋಟಿ ಆಪ್ಷನ್ಸ್ಗಳು ಅಂತಂದರೆ ನೀವು ಕೆಲವೊಂದಿಷ್ಟು ಹುಡುಗರು 10 ಕಾಲೇಜ್ ಎಂಟ್ರಿ ಮಾಡಿರ್ಬೋದು, ಕೆಲವೊಂದಿಷ್ಟು ಹುಡುಗರು 100 ಮಾಡಿರ್ಬೋದು, ಕೆಲವೊಂದಿಷ್ಟು 1000 ಎಂಟ್ರಿ ಮಾಡಿರ್ಬೋದು. ಅಂದರೆ ಟೋಟಲ್ ಅಂದಾಜು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು 1.5 ಕೋಟಿ ಹತ್ತಿರ ಅವ್ರದ್ದೇನಂದ್ರೆ ಆಪ್ಷನ್ಸ್ಗಳು ಬರ್ತಿದ್ವಂತೆ. ಆ ಎಲ್ಲನೂ ಕೂಡ ಡಾಟಾ ತೊಗೊಂಡು ಅವ್ರು ಏನಂತಂದರೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಅದು ಒಂದು 3 to 4 days ಆಗ್ತಂತೆ, ಅಂತಂದರೆ ಒಂದು 40 to 50 hours ಆಗುತ್ತದೆ. ಸೊ ಅಂದರೆ ನಾಳೆ ಸಾಯಂಕಾಲವರೆಗೂ ಕೂಡ ಮಾಡ್ತಕ್ಕಂಥ ಆಪ್ಷನ್ ಎಂಟ್ರಿ ಕನ್ಸಿಡರ್ ಮಾಡ್ತಾರೆ. ಬಟ್ ಅಲ್ಲಿವರೆಗೂ BMS ಮತ್ತು ಈಗ ಯೋಗ ನ್ಯಾಚುರೋಪತಿ ಇನ್ ಕೇಸ್ ಸೀಟ್ ಮ್ಯಾಟ್ರಿಕ್ಸ್ ಕೊಡದೆ ಹೋದರೆ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ನಿಮಗೆ ಮಾಕ್ ರಿಸಲ್ಟ್ ಅನ್ನೋದು ಅನ್ನಿಸಾಗಲ್ಲ. ಸೊ ಏನಾಗುತ್ತೆ, ನಾಳೆ 6 ಗಂಟೆ ಕ್ಲೋಸ್ ಆಗುತ್ತೆ, ಮಾಕ್ ರಿಸಲ್ಟ್ ಅನ್ನೋದು ಬರುತ್ತೆ. ಮಾಕ್ ರಿಸಲ್ಟ್ ಬಂದಾದ ನಂತರ ಮಾಕ್ ರಿಸಲ್ಟ್ ಬಂದಾದ ನಂತರ ವಾಪಸ್ ನಿಮಗೆ ಅಷ್ಟೊತ್ತಿಗಂತರೂ ಆಲ್ಮೋಸ್ಟ್ ಅಷ್ಟೊತ್ತಿಗೆ ಏನಾಗ್ತದೆ, BMS ಮತ್ತು ಯೋಗ ನ್ಯಾಚುರೋಪತಿ ಇದೆ, ನಿಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ. ವಾಪಸ್ ನಿಮಗೆ ತಿರ್ಗಾ ಬಿಡ್ತಾರೆ. ಮಾಕ್ ರಿಸಲ್ಟ್ ಅನ್ನೋದು ಫೈನಲ್ ಅಲ್ಲ, ಜಸ್ಟ್ ಒಂದು ಟ್ರಯಲ್ ಥರ ಅನ್ನೋದು ಗೊತ್ತಿರಲಿ. ಅದಾದ ತಕ್ಷಣ ಏನು ಮಾಡ್ತಾರೆ, ನಿಮಗೆ ತಿರ್ಗಾ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾರೆಲ್ಲ ಈಗ BMS ಮಾಡ್ಬೋದು, ಯೋಗ ನ್ಯಾಚುರೋಪತಿ ಅವ್ರ ಸ್ಟೂಡೆಂಟ್ ಮಾಡ್ಬೋದು, ರಿಮೈನಿಂಗ್ ಎಲ್ಲ ಒಂದು ಸ್ಟೂಡೆಂಟ್ ಕೂಡ ಮಾಡ್ಬೋದು. ನಿಮ್ಮ ಒಂದು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಅಂದರೆ ಅವಾಗ ವಾಪಸ್ ಇನ್ನೊಂದು ಟೈಮ್ ಮಾಕ್ ಅಲಾಟ್ಮೆಂಟ್ ಬಿಡ್ತಾರಾ? ಇಲ್ಲ, ಅವ್ರು ಹೇಳ್ತಕ್ಕಂಥದ್ದು ಟೈಮು ಜಾಸ್ತಿ ಇಲ್ಲ ಅವ್ರಿಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 25, 26 ಮಾಕ್ ಅಲಾಟ್ಮೆಂಟ್ ಆದರೆ ಅವಾಗ ಇನ್ನೊಂದು ಟೈಮ್ ವಾಪಸ್ ನಿಮಗೆ 3 to 4 days ತಿರ್ಗಾ ಆಪ್ಷನ್ ಎಂಟ್ರಿ ಮಾಡಿಕ್ಕೆ ಬಿಡ್ತಾರೆ. ಅವಾಗ ನೀವು ಕಾಲೇಜಸ್ ಆ್ಯಡ್ ಮಾಡ್ಬೋದು, ಅಂತಂದರೆ ಅವ್ರು ಡಿಲೇಟು ಕೂಡ ಮಾಡ್ಬೋದು, ಅಥವಾ ರೀಅರೇಂಜ್ ಮಾಡ್ಬೋದು, ಅಥವಾ ಮಾಡಿಫೈ ಮಾಡ್ಬೋದು. ಎಲ್ಲನೂ ಕೂಡ ಮಾಡಲಿಕ್ಕೆ ಅವಕಾಶ ವಾಪಸ್ ನಿಮಗೆ 3 to 4 days ಕೊಡ್ತಾರೆ. ಅವಾಗ ನಿಮ್ಮದು BMS ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತಿರ್ತವೆ. ಅವಾಗ ಪ್ರಿಯಾರಿಟಿ ಇನ್ ಕೇಸ್ ಏನಾದರೂ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ಅವಾಗ ಮೇಲ್ಗಡೆ ಕೊಡ್ಕೋಬೋದು, ಅಥವಾ ಮಿಡಲ್ ಕೊಡ್ಕೋಬೋದು, ಅಥವಾ ಕೆಳಗಡೆ ಕೊಡ್ಕೋಬೋದು. ಅಂದರೆ ಆಪ್ಷನ್ ಎಂಟ್ರಿ ಸದ್ಯಕ್ಕೆ ನಾಳೆ ಸಾಯಂಕಾಲವರೆಗೂ ಕೂಡ ಬರಲಿಕ್ಕಿಲ್ಲ. ಯಾಕಂದರೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ತಾರೆ. ಇನ್ ಕೇಸ್ ನಾಳೆ ಬಂದರೂ ಸಹಿತ ಇನ್ ಕೇಸ್ ಮಾರ್ನಿಂಗ್ ಅಂತೂ ಸಡನ್ನಾಗಿ ಅಂತೂ ಕೊಡಲಿಕ್ಕಾಗಲ್ಲ. ಇನ್ ಕೇಸ್ ಮಧ್ಯಾಹ್ನ ಮೇಲೆ ಬಂದರೂ ಕೂಡ ನೀವು ಬಂದರೆ ಒಂದು 6 ಗಂಟೆವರೆಗೂ ವೇಸ್ಟ್ ಮಾಡ್ತೀರಾ. ಅಂದರೆ ಸಾಯಂಕಾಲವರೆಗೂ ಕೂಡ ನಾಳೆ ಬರೋ ಡೌಟೇನೇ ಇದೆ. ಸೀಟ್ ಮ್ಯಾಟ್ರಿಕ್ಸ್ KEದವರೆಗೆ ಬರೋದು ಆಲ್ಮೋಸ್ಟ್ ನಾಳೆ ಸಾಯಂಕಾಲದ ಮೇಲೇ. ನಿಮಗೆ ಆಪ್ಷನ್ ಎಂಟ್ರಿ ಸದ್ಯಕ್ಕಂತೂ ಮಾಡ್ಲಿಕ್ಕೆ ಬರೋಲ್ಲ. ಯಾರಿಗೆ BMS ಮತ್ತು ಯೋಗ ನ್ಯಾಚುರೋಪತಿ. ನೀವು ಇವಾಗ ಸದ್ಯಕ್ಕೆ ಏನೂ ಕೂಡ ನಮಗೆ ಪ್ರಿಯಾರಿಟಿ ಅದು ಒಂದೇ ಮಾಡಬೇಕು ಅಂದರೆ ನಾನು BMS ಅಷ್ಟೇ ಮಾಡಬೇಕು ಅನ್ನೋರ್ತಂದರೆ ನೀವು ಸದ್ಯಕ್ಕೆ ಏನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಬೇಕಾದ್ರೆ ಹಂಗೆ ಬಿಡಿ. ಬಟ್ ಈಗಾಗಲೇ 750 ರೂಪಾಯಿ ಪೇ ಮಾಡಿದ್ದೀನಿ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅಂತಂದರೆ ನಾನೀಗ MBBS ಮಾಡಬೇಕಂತ ಫಸ್ಟ್ ಪ್ರಿಯಾರಿಟಿ 750 ರೂಪಾಯಿ ಹಾಕಿದ್ದೀನಿ, ಆ್ಯಂಡ್ ಸೆಕೆಂಡ್ ಪ್ರಿಯಾರಿಟಿ ನನಗೆ BMS ಇದೆ, ಮತ್ತು ನಾನು ಇವಾಗ ಮತ್ತೆ ತಿರ್ಗಾ ಇನ್ನೊಂದು ಟೈಮ್ ಪೇ ಮಾಡ್ಬೇಕಾ? ಹಾಗೆಲ್ಲ ಏನಿಲ್ಲ. ಅದು ಒನ್ ಟೈಮ್ ಪೇ ಮಾಡಿದರೆ ಎಲ್ಲಕ್ಕೂ ಆಪ್ಷನ್ ಎಂಟ್ರಿ ಮುಗಿಯೋರು ಕೂಡ ಅದೇ ಇರ್ತದೆ. ಸೊ ಅಂದರೆ ಕನ್ಕ್ಲೂಷನ್ ಏನು ಹೇಳೋದಂದರೆ, ಇವಾಗ ಯಾವಾಗ ಮಾಕ್ ರಿಸಲ್ಟ್ ಅನ್ನೋದು ಬರ್ತದೆ ಅವಾಗ ತಿರ್ಗಾ ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರಲ್ಲ, ಅವಾಗಂತೂ ಖಂಡಿತವಾಗ್ಲೂ ಕೂಡ KEದವರೆಗೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲನೂ ಕೂಡ ಬಂದಿರ್ತದೆ. ಅವಾಗ ನಿಮ್ಗೆ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿನ ಎನೇಬಲ್ ಮಾಡ್ತಾರೆ. ಇದಿಷ್ಟು ಸದ್ಯಕ್ಕೆ ಅವ್ರು ಮಾತಾಡೋದು. ಆ್ಯಂಡ್ ಇದ್ರ ತಕ್ಕನಾಗಿ ಇನ್ನೂ ಕೂಡ ಭಾಳಷ್ಟುಗಳು ಚರ್ಚೆ ಆಗಿದಾವೆ. ಅದನ್ನು ಸದ್ಯದಲ್ಲಿ ನಿಮಗೆ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಆ್ಯಂಡ್ ಹೇಳ್ದಂಗೆ ಇದ್ರ ತಕ್ಕನಿಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಇಷ್ಟೆಲ್ಲ ಕೂಡ ಹೇಳಿದ್ದೀನಿ. ಇನ್ ಕೇಸ್ ಇನ್ನೂ ಕೂಡ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ. ಬಾಯ್.